ನಮಸ್ಕಾರ. ಫೈನಲಿ 7 ಇಯರ್ಸ್ ಆದಮೇಲೆ ಒಂದು ಟ್ರಿಪ್ ಅಂತ ಹೋಗ್ತಾ ಇದ್ದೀವಿ ಬೆಂಗಳೂರಿಂದ. ಇಲ್ಲಿ ಮೆಟ್ರೋ ಸ್ಟೇಷನಿಂದ ಹೋಗ್ತಾ ಇದ್ದೀವಿ ಮೆಜೆಸ್ಟಿಕ್ಗೆ. ಮರಿಬೇಡಿ, ಇಲ್ಲಿ ಲಗೇಜಿಗೆ ಮೆಟ್ರೋ ಸ್ಟೇಷನಲ್ಲಿ ದುಡ್ಡು ಕಟ್ಟಿ ಲೇಬಲ್ ತೊಗೊಬೇಕು. ಅಲ್ಲಿಂದ ನಾವು ಬಂದಿದ್ದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ. ಏನಕ್ಕೆ ಟ್ರೈನಲ್ಲಿ ಹೋಗೋದಕ್ಕೆ. ನಮಗೆ 8 o'clockಗೆ ಟ್ರೈನ್ ಇತ್ತು. ಇದರಲ್ಲಿ ನಾವು ಹೊರಟಿದ್ದು 3 families, 3 ಚಿಲ್ಟರ್ಸ್. ಓಕೆ, ಇಲ್ಲಿ ನಾವು ಟ್ರೈನಲ್ಲಿ AC ಕೋಚ್ನ ಬುಕ್ ಮಾಡ್ಕೊಂಡಿದ್ವಿ. ನಾವು ಗೊತ್ತಲ್ಲ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಎಲ್ಲದಕ್ಕೂ ಯೋಚನೆ ಮಾಡ್ತೀವಿ. ಆದರೂ ಇಷ್ಟು ವರ್ಷ ಆದಮೇಲೆ ನಾವು ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಇರಲಿ ಅಂದ್ಬಿಟ್ಟು AC ಕೋಚ್ ಬುಕ್ ಮಾಡ್ಕೊಂಡಿದ್ವಿ. ಇಲ್ಲಿ ಲಕ್ಷದ ಅಂತೂ ಒಬ್ಬಳೇ ಒಂದು ಸೀಟಲ್ಲಿ ಫುಲ್ ಮಲಗಿದ್ಲು, ಹ್ಯಾಪಿ. ಆಮೇಲೆ ಅಲ್ಲಿಂದ ಇಳಿದಿದ್ದು ಮದುರೈ ಮೀನಾಕ್ಷಿಲಿ. ಅಲ್ಲಿಂದ ಆಟೋ ಹತ್ತಿ ಹೊರಟ್ವಿ ರೂಮಿಗೆ. ಆಲ್ಮೋಸ್ಟ್ ಮಾರ್ನಿಂಗು 7:30ಗೆಲ್ಲ ನಾವು ರೀಚ್ ಆಗಿದ್ವಿ. ಅಲ್ಲೇ ರೈಲ್ವೆ ಸ್ಟೇಷನಲ್ಲೇ ನೋಡಿದ್ವಿ ರೂಮ್ಗಳನ್ನ, ಅಲ್ಲೇ ಫ್ರೆಶ್ ಅಪ್ ಆಗೋಗೋಣ ಅಂತ. ಬಟ್ ಅದಕ್ಕೆ ಚಾನ್ಸ್ ಇರಲಿಲ್ಲ, ಯಾಕೆಂದರೆ ಚೆನ್ನಾಗಿರಲಿಲ್ಲ ನಾವು ರೆಡಿ ಆಗೋದಕ್ಕೆಲ್ಲ. ಅಲ್ಲಿಂದ ಬಂದು ರೂಮ್ ತೊಗೊಂಡ್ವಿ. ಆಲ್ಮೋಸ್ಟ್ 800 to 1000 rupees ಇತ್ತು. 3 to 4 hours ಅಷ್ಟೇ ನಾವು ಅಲ್ಲಿದ್ದಿದ್ದು. ಅಲ್ಲಿಂದ ಎಲ್ಲರೂ ನಾವು ಫ್ರೆಶ್ ಅಪ್ ಆಗಿ ನೀಟಾಗಿ ಡ್ರೆಸ್ ಮಾಡಿಕೊಂಡು ಹೊರಟ್ವಿ. ನಾವು ವಾಕೇಬಲ್ ಡಿಸ್ಟೆನ್ಸಲ್ಲಿ ರೂಮ್ನ ಮಾಡ್ಕೊಂಡಿದ್ರಿಂದ ನಡ್ಕೊಂಡೇ ಹೋದ್ವಿ. ಅದೊಂದು ಬೆನಿಫಿಟ್ ಆಗುತ್ತೆ, ನೀವು ವಾಕೇಬಲ್ ಡಿಸ್ಟೆನ್ಸಲ್ಲಿ ನೀವು ರೂಮ್ನ ಬುಕ್ ಮಾಡಿಕೊಂಡ್ರೆ ಅಲ್ಲಿಂದ ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಈಸಿ ಆಗುತ್ತೆ. ಮತ್ತು ಇಲ್ಲಾಂದರೆ ನೀವು ದೂರ ಏನಾದರೂ ಮತ್ತೆ ರೂಮ್ ಬುಕ್ ಮಾಡಿಕೊಂಡು ಮತ್ತೆ ಓಡಾಡ್ತೀನಿ ಅಂದರೆ ಮತ್ತೆ ಆಟೋದಲ್ಲಿ ಓಡಾಡಬೇಕು, ಮತ್ತೆ ದುಡ್ಡು ಕೊಡಬೇಕು, ಟೈಮ್ ವೇಸ್ಟ್ ಅಲ್ವಾ. ಹೀಗೆ ನಾವು ಹತ್ತಿರದಲ್ಲಿ ರೂಮ್ನ ಬುಕ್ ಮಾಡ್ಕೊಂಡ್ವಿ, ನಡ್ಕೊಂಡು ಹೋದ್ವಿ. ವಾಕೇಬಲ್ ಡಿಸ್ಟೆನ್ಸ್ ಇದ್ದಿದ್ದರಿಂದ ನಡ್ಕೊಂಡು ಹೋದ್ವಿ. ಬೇಗ ರೀಚ್ ಆದ್ವಿ. ನಾವು ಆಲ್ಮೋಸ್ಟ್ 9:30 10 ಗಂಟೆಗೆಲ್ಲ ನಾವು ದೇವಸ್ಥಾನ ಒಳಗೆ ಎಂಟ್ರಿ ಹೋಗಿದ್ವಿ. ಇಲ್ಲಿ ನೀವು ಒಂದು ಸಲ ದೇವಸ್ಥಾನಕ್ಕೆ ಹೋದರೆ ನಿಮ್ಮ ಲಗೇಜ್, ನಿಮ್ಮ ಫೋನ್ಸ್, ನಿಮ್ಮ ಸ್ಲಿಪ್ಪರ್ಸ್ ಎಲ್ಲನೂ ಅಲ್ಲಿ ಕೌಂಟ್ರಲ್ಲಿ ಕೊಡಬೇಕು. ಒಂದೊಂದು ಮೊಬೈಲ್ಗೆ 10 ರೂಪಾಯಿ ಏನೋ ಇರುತ್ತೆ. ಹಾಗಾಗಿ ನಮ್ಮದು ಎಲ್ಲರ ಹತ್ರನೂ 6 ಮೊಬೈಲ್ ಇತ್ತು. 6 ಮೊಬೈಲ್ನ ಇಟ್ಬಿಟ್ಟು ಸ್ಲಿಪ್ಪರ್ಸ್ನ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ವಿ ನಾವು. ಇಲ್ಲಿ ಮದುರೈ ಮೀನಾಕ್ಷಿಲಿ ಏನಂತಂದರೆ ಮಧ್ಯದಲ್ಲಿ ಕರ್ಟನ್ ಟೈಮ್, ಅಂದರೆ ಪೂಜೆ ಮಾಡೋದಕ್ಕೆ ಕರ್ಟನ್ ಟೈಮ್ ಅಂತ ಇರುತ್ತೆ. ಅವಾಗ ಸ್ವಲ್ಪ ಹೊತ್ತು ಕಾಯಬೇಕಾಗತ್ತೆ. ಅದು ಬಿಟ್ಟರೆ ನೀವು ಸೀಸನಲ್ಲಿ ಹೋದರೆ ವೆಯ್ಟ್ ಮಾಡಬೇಕಾಗತ್ತೆ. ಅದನ್ನು ಬಿಟ್ಟರೆ ಏನಿಲ್ಲ, ಆರಾಮಾಗಿ ನೀವು ದರ್ಶನ ಮಾಡ್ಕೊಂಡು ಬರ್ಬೋದು. ಅದಾದಮೇಲೆ ತುಂಬ ಹೊಟ್ಟೆ ಹಸ್ದಿತ್ತು. ಆಲ್ಮೋಸ್ಟ್ 1 o'clock ಆಗಿತ್ತು. ಊಟ ಸಿಕ್ಕಿದುಟ್ಟು ನಾವು ಹೊಟ್ಟೆ ತುಂಬ ತಿಂದ್ಕೊಂಡ್ವಿ. ಇಲ್ಲಿಗೆ ನಮ್ಮ ಮದುರೈ ಮೀನಾಕ್ಷಿ ಅಮ್ಮನ ದರ್ಶನ ಮುಗೀತು. ಇವಾಗ ನಾವು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಇಲ್ಲಿ. ಏನು ಅಂತಂದರೆ ಈಸಿ ರೆಸಿಪಿ. ಹೇಳಬೇಕು ಅಂತಂದರೆ ಕಷ್ಟದೇನಲ್ಲ, ಆರೋಗ್ಯಕ್ಕೂ ಒಳ್ಳೆಯದೇ. ಹಂಗಾಗಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಗೋಧಿ ನುಚ್ಚಿಂದು ಪಾಯಸ ಮಾಡ್ತಾಯಿದ್ದೀನಿ. ಗೋಧಿ ನುಚ್ಚಲು ವೆರೈಟೀಸ್ ಇರುತ್ತೆ. ಸಣ್ಣ ಗೋಧಿ ಇರುತ್ತೆ, ದಪ್ಪ ಗೋಧಿ ಇರುತ್ತೆ. ನಾನಿಲ್ಲಿ ಸಣ್ಣ ಗೋಧಿ ನುಚ್ಚು ತೊಗೊಂಡಿರೋದ್ರಿಂದ ನೆನ್ಸೋಕ್ಕೇನು ಹೋಗಲ್ಲ. ಜಸ್ಟು ನಾನು ತೊಳೆದ್ಬಿಟ್ಟು ಚೆನ್ನಾಗಿ ವಿಷಲ್ ಬರ್ಸ್ಕೊಂಡ್ರೆ ಸಾಕು, 2 ವಿಷಲ್ಗೆ ಬೆಂದೋಗುತ್ತೆ. ದಪ್ಪ ಗೋಧಿ ನುಚ್ಚಾದರೆ ಅದನ್ನು ಸ್ವಲ್ಪ ನೆನೆಸ್ಕೊಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ನಾನು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಅಷ್ಟೊತ್ತಿಗೆ ಇಲ್ಲಿ ನನ್ನ ಗೋಧಿ ನುಚ್ಚು ಆಗಿದೆ, ಅಂದರೆ ಬೆಂದಿದೆ. ಹಂಗೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಸ್ಮ್ಯಾಶ್ ಆಗೋ ಥರ ಬೆಂದಿದೆ ಅದು ಚೆನ್ನಾಗಿ. 2 ವಿಷಲ್ ಹಾಕ್ಸಿರೋದು. ಆಮೇಲೆ ಅದಕ್ಕೆ ಕರಗಿಸ್ಕೊಂಡಿರೋ ಬೆಲ್ಲದ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕೊಬೋದು. ಏಕೆಂದರೆ ಕೆಲವ್ರಿಗೆ ಜಾಸ್ತಿ ಸ್ವೀಟ್ ಬೇಕನ್ಸುತ್ತೆ, ಕೆಲವ್ರಿಗೆ ಕಡಿಮೆ ಸ್ವೀಟ್ ಬೇಕನ್ಸುತ್ತೆ. ಹಾಗಾಗಿ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿಬಿಟ್ಟು ಅದಕ್ಕೆ ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಲೆ ಮೇಲೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಏಕೆಂದರೆ ಸ್ವಲ್ಪ ಗಟ್ಟಿ ಅಂದರೆ ಚೆನ್ನಾಗಿರುತ್ತೆ ಅಲ್ವಾ. ಅದಾದಮೇಲೆ ಗೋಡಂಬಿ ದ್ರಾಕ್ಷಿನ ಹುರಿದು ಹಾಕ್ಕೊಳ್ಳಿ. ಗೋಡಂಬಿ ದ್ರಾಕ್ಷಿ ಹಾಕಿಬಿಟ್ಟು ಆಮೇಲೆ ನಾನಿಲ್ಲಿ ಸ್ವಲ್ಪ ಹಾಲನ್ನು ಕೂಡ ಹಾಕ್ತಾಯಿದ್ದೀನಿ. ಕೆಲವರಿಗೆ ಹಾಲು ಹಾಕೋರು ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ. ಬಟ್ ಇಲ್ಲಿ ನಾನು ಸ್ವಲ್ಪ ಹಾಲನ್ನು ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಲು ಹಾಕಿದ್ರೆ ಅಂತ ಹೇಳಿಬಿಟ್ಟು ಇದನ್ನು ಸ್ವಲ್ಪ ಚೂರು ಕುದಿಸಿದ್ರೆ ಮುಗೀತು. ನಿಮಗೆ ಬಿಸಿಯಾದ ಗೋಧಿ ನುಚ್ಚಿನ ಪಾಯಸ ರೆಡಿ ಆಗುತ್ತೆ. ಸಿಂಪಲ್.